ಇಸ್ಕೊಂಡಾಗ ಊಟ ಮಾಡಿಸಿ ₹2 ಪ್ಲೇಟು ₹2 ನಮ್ಮಪ್ಪ ಸಾವಿರ ಕಾಯಿಸೋದಿಲ್ಲ. ನಾನು ₹2 8 ಕಿಲೋಮೀಟರ್ ನಡೀತೀನಿ ಪೇಪರ್ ಹಾಕೋಬೇಕು. ದಯವಿಟ್ಟು ಇವತ್ತು ಒಂದೊಂದು ತುತ್ತು ಅನ್ನು ಕಷ್ಟಪಡೋಂಥ ಪುಣ್ಯಾತ್ಮರು ಇವತ್ತು ಇದ್ದಾರೆ. ಒಂದು ಕ್ಷಣಕ್ಕೆ ಯೋಚನೆ ಮಾಡೋರಿದ್ದಾರೆ. ನೀವೊಂದು ಈ ಬಂದರೆ ಕೇಕ್ ಕಟ್ ಮಾಡಬಹುದು, ವೆಡ್ಡಿಂಗ್ ಆನ್ಸರ್ ಮಾಡಬಹುದು. ಆ ಕೆಲಸ ಯಾರು ನಿಮ್ಮೂರು ಬಡವರಿಗೆ 2 ಸ್ವೀಟ್ ಕೊಡ್ತೀನಿ ನಮ್ಮ ಕಡೆಯಿಂದ. ಇಲ್ಲ ಅಂದ್ರಶನ್ಗೆ ಹೋಗಿ ಅಂದ್ರೆ ಒಂದು 2 ದಿನ ಬಟ್ಟೆ ಹೊಲಿಸಿ ಒಂದು ಸಂಘ ಮಾಡ್ಕೊಳ್ಳಿ, DJ ಹಾಕಿ ಬೋರ್ ಹಾಕ್ಕೊಳ್ಳಿ, ಬೇಸಿಗೆ ನೀರು ಬರುತ್ತೆ. ನೀವು ಮಾಡ್ತೀರಾ? ನಿಮ್ಮೂರು ಶಾಲೆ ಸ್ಕೂಲ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮೂರು ಮಕ್ಕಳು ಬೇರೆ ಊರಿಗೆ ಹೋಗಂಗಿಲ್ಲ, ನಿಮ್ಮೂರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬರುತ್ತೆ. ಕರೆಕ್ಟಲ್ವಾ? ಯಾರು ಮಾಡಲ್ಲ. ಯಾರು ಬಂದಾಗ ಒಂದು ಬಿರಿಯಾನಿ ಗಿರಿಯಾನಿ ಬಾಕೆಟ್ ಕೊಟ್ಟರೆ ಕೂಗಾಡ್ರಿ. ಅದನ್ನ ಭಯಂಕರ ಮಾಡ್ತಾರೆ. ಆಮೇಲೆ ಊರಾಗ ಗುದ್ದಾಡ್ರಿ ಜಾತಿ ಅಂತ. ಸರ್ ನೋಡಿ, ಇಲ್ಲಿ ಜಾತಿನಿಂದನೇ ಧರ್ಮನಿಂದನೇ ಏನಿರೋದಿಲ್ಲ ಈ ದೇವಸ್ಥಾನದಲ್ಲಿ. ನೆನಪಿಲ್ಲ ನಿಮಗೆ? ನಮ್ಮ ದೇವಸ್ಥಾನದಲ್ಲಿ ಜಾತಿನಿಂದನೇ ಧರ್ಮನಿಂದನೇ ಇಲ್ಲ. ದುಡ್ಡಿದವ್ರಿಗೆ ಒಂದಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ಇಲ್ಲಿ ಯಾರು ಗುರುಗಳು ಸ್ವಾಮಿಯರಿದ್ದಾರೆ ಅಂತ ಎಲ್ಲೂ ಹಾಕಿಲ್ಲ. ಯಾವನ ಅಯೋಗ್ಯ ಹಾಕಿದ್ಯಾ? ಅಲ್ಲ ಮೊನ್ನೆ ಯಾರು ಹಾಕಿಲ್ಲ. ಅಲ್ಲಿ ದೇವ್ರು ನಂಬಿ ಸ್ವಾಮಿಯರು ನಂಬಡ್ರಿ ಅಂತ. ಅಯೋಗ್ಯ ನಾನು ಸ್ವಾಮಿಯರು ನಂಬ ಅಂತ ಹೇಳಿಲ್ಲ. ಯಾರು ನನ್ನ ನಂಬಡಿ, ಯಾಕೆ ನನಗೆ ಸಾವಿದೆ. ನಾನು ಯಾವನು ಹೇಳ್ದಂತಲ್ಲ, ನಾನು ಮುಂಚೆ ಹೇಳ್ತೇನೆ. ಗುರುಗಳು ಸ್ವಾಮಿಯರಿಗೆಲ್ಲ ಸಾವಿರುತ್ತೆ, ನಮ್ಮ ನಂಬಿಕೆಗೆ ಸಾವಿರಲ್ಲ. ನಾವು ನಂಬಿರೋ 3 ಸಾವಿರದಿಲ್ಲ. ದೇವ್ರನ್ನ ನಂಬಿ ಮನಸ್ಫೂರ್ತಿಯಾಗಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ದುರ್ಗಾಸ್ಥಳ ಅನ್ನೋದು ಕರ್ನಾಟಕದಲ್ಲಿ ಇದು ನಂಗೆ ಗೊತ್ತಿರೋ ಈ ಜಗತ್ತಿನ ಒಂದೇ ಇರೋದು, ಅದೇ ದುರ್ಗಾಸ್ಥಳ. ದುರ್ಗಾ ಪರಮೇಶ್ವರಿ ಗಂಗಾದೇವಿ ದುರ್ಗಾಸ್ಥಳ ಅಂತ ಹೆಸರು. ಇಲ್ಲಿ ನನಗೆ ದೇವ್ರು ಸಿಕ್ಕಿರೋದು. ಕೆಲವರೆಲ್ಲ ಅಲ್ಲಿ ದೇವ್ರು ನಂಬಿ ಅಂತಿಲ್ಲ. ಅಯ್ಯಾಗಿರೋ ನನಗೆ ದೇವ್ರು ಸಿಕ್ಕಿರೋದು, ನನ್ನ ಕೂಡ ದೇವ್ರು ಮಾತಾಡೋದು. ನನ್ನೇ ನೀವು ಸ್ವಾಮಿಯರ, ನಾವು ಸ್ವಾಮಿಯರಾಗಿಲ್ಲಪ್ಪ. ನನಗೆ ಒಳ್ಳೆ ಸೇವಕ ಅಂತ ಸಾಕು. ಯಾಕಂದ್ರೆ ನಿತ್ಯ ಸೇವೆ ಮಾಡೋದು ಮಹಾ ಭಾಗ್ಯ. ಅಂದಾದ್ರೆ ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ ಅಂದ್ಬಿಟ್ಟು ನನಗೆ ಗೊತ್ತಾಗುತ್ತೆ ನೀವು ದೂರಿಂದ ಬಂದಿರಾ ಅಂತ. ಬಟ್ ಕಾಯಬೇಕು. ಯಾಕೆಂದರೆ ಒಂದೇ ಗಂಡ ಒಂದೇ ಡೈವರ್ಸ್ ಕೊಡ್ತೀರಾ, ಒಂದೇ ಮಗು ಅಳುತ್ತೆ ಅಂತೀರಾ. ಸಾವಿರಾರು ಜನ ನೋಡೋ ಅಷ್ಟಲ್ಲ. ಈಗ ಮುಂಚೆ ಥರ ಇಲ್ಲಪ್ಪ. ಯಾರೋ ಒಂದು ಜನ ಭಾಳ ಇರ್ತಾರೆ. ಹಾಕಿ ಜನ ಇರೋದಿಲ್ಲಪ್ಪ. ಜನ ಇಲ್ಲಿಗ ನಾನು 9 ಗಂಟೆ ಓಪನ್ ಮಾಡಿ 6 ಗಂಟೆ ಕ್ಲೋಸ್ ಮಾಡಿದ್ದೀನಿ. ಮಧ್ಯಾಹ್ನ 1 ಗಂಟೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ತಯಾರು ಬರ್ರಪ್ಪ, ಅಲ್ಲೂ ಜಗಳ ಆಡ್ತಾರಕ್ಕ. ಊಟಕ್ಕೆ ಹೋಗ್ಯಾರ ಟೈಮ್ ಆಗುತ್ತಾ ಅಂತಾರೆ. ಊಟ ಮಾಡೋಂಗಿಲ್ಲ ನಾವು. 24 hours ಇಲ್ಲ ಇರ್ಬೇಕು ಮುಂದೆ. 5 ಗಂಟೆ 4-5 ಗಂಟೆ ಬಂತ ಸ್ವಾಮಿಯರು ಇದ್ದಾರ ಅಂತ ಕೇಳ್ತಾರೆ. ಅದು 10 ಗಂಟೆ ಬಂದು ಕೇಳ್ತಾರೆ ಸ್ವಾಮಿಯರು ಸ್ವಲ್ಪ ಕರೀಲಿ ದೂರ ಬಂದೀವಿ ಅಂತ. ಇವ್ರ ಆಮೇಲೆ ಯಾಕೆ ಲೇಟಾಗಿ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಜನ ಇರ್ತಾರಲ್ಲ, ಫ್ರೀ ಬಂದೀವಿ ಅಂತ ಕಸ ಕೊಡ್ತೀನಿ. ಕುತ್ಕೊಂಡ್ರೆ ದಯವಿಟ್ಟು ಪೇಷಂಟ್ಗಳ ಬನ್ನಿ. ಮಗುನ ಪೇಷಂಟ್ಗಳ ಬಂದ್ಕೊಂಡು ಊಟ ಕೊಡಿ. ಪೇಷಂಟ್ ಸುಮ್ಮ ಕೂತಿರ್ತಾರೆ. ಪೇಷಂಟ್ ಕಡೆಗೆ ಅರ್ಜೆಂಟ್ ಆಗಿದ್ರೆ ಬೇಗ ಹೋಗಿ. ಇಲ್ಲಿ 8 ನಿಮಿಷ ಎಲ್ಲ ಗಂಟು ಕಾಯಲ್ಲ, ಗಂಡು 8 ಕಾಯಲ್ಲ. ಅರ್ಜೆಂಟ್ ಹೋಗೋರಿದ್ರೆ ಹಂಗೆ ಬಂದು ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ನಾನೇನು ಸ್ವಾಮಿಯರಲ್ಲ, ನಾನೇನು ಯಾರು ಬರ್ರಿಂದಿಲ್ಲ, ಬರ್ಬೇಡ್ರಿಂದಿಲ್ಲ, ಹೋಗ್ರಿಂದಿಲ್ಲ. ಮತ್ತೆ ಮುಖ್ಯವಾದ ವಿಚಾರ, ಯಾರು ಅಡ್ರೆಸ್ ಹಾಕಿದ್ದೀರಾ ದುರ್ಗಾಸ್ಥಳ ಅಂತ. ಮೊನ್ನೆ ಕಡೂರೊಬ್ಬ ದುರ್ಗಾಸ್ಥಳ ದುರ್ಗಾ ಪರಮೇಶ್ವರಿ ಕಡೂರು ಅಂತ ಹಾಕಿದ್ದಾನೆ. ಅವನೊಂದ್ಸರಿ ಮೆಸೇಜ್ ಮಾಡಿದ್ದಂತೆ ನಮ್ಮ ಹುಡುಗ, ಆದ್ರೂ ರಿಪ್ಲೈ ಮಾಡಿಲ್ಲ. ನೀವೆಲ್ಲ ಬಂದು ಬಡ್ಕೊಂತೀರಲ್ಲ, ಅವ್ನಿಗೆ ಹೇಳಿದೀನಿ ದುರ್ಗಾಸ್ಥಳ ಅಂತ ಹಾಕು ಅಂತ. ಅವನು ಮೊನ್ನೆ ಒಂದು ವಾರ ಮುಂಚೆ ಯಾರೋ ಆಟೋದವ್ರು ಒಬ್ರು ಬಂದಾರೆ. ಯಾರೋ ಒಂದು ಲೇಡಿ ಕೇಳಿಲ್ಲ ದುರ್ಗಾ ಪರಮೇಶ್ವರಿ ಕಡೂರು ಅಂತ. ಅವನು ಫೋಟೋ ನೋಡಿ ಆಟೋದಲ್ಲಿ ಹೇಳಿದ್ದಾನೆ. ಆ ದುರ್ಗಾಸ್ಥಳದ ಅಮ್ಮ ಕೇಳಿಲ್ಲ. ಈ ತರ ಅನಾಹುತ ಆಗುತ್ತೆ ತಮ್ಮ, ಬೈಕೆ ಬೇಡ. ಯಾರೋ ನಿಮ್ಗೆ ಗೊತ್ತಿಲ್ಲ, ನೀವು ಹೊರಟೊಟ್ಟಾಗಿ ಆಡ್ರಿ ಕಂಪ್ಲೇಂಟ್ ಕೊಡ್ತೀನಿ ನಾನು. ಕರೆಕ್ಟಾಗಪ್ಪ. ಅಡ್ರೆಸ್ ರಾಂಗ್ ಇನ್ಫಾರ್ಮೇಷನ್ ಮಾಡಿ ಜನಕ್ಕೆ ಮೋಸ ಮಾಡಂಗಿಲ್ಲ. ಒಳ್ಳೆ ಕೆಲಸ ಮಾಡ್ತೇನೆ, ವಿಡಿಯೋ ಹಾಕ್ತಾನೆ, ದೇವ್ರು ತೋರಿಸ್ತಾನೆ. ಆದ್ರೆ ಅಡ್ರೆಸ್ ಕರೆಕ್ಟಾಗಪ್ಪ ದಯವಿಟ್ಟು. ದುರ್ಗಾಸ್ಥಳ ಅಂತ ಈಗ ಹಾಕಿದ್ಯಾ ತಿಳ್ಕೊ. ಕಂಪ್ಲೇಂಟ್ ಕೊಟ್ಬಿಡ. ಅಣ್ಣ ಹಿಂಗೆ ಮಾಡ್ಕೊಂಡ್ಬೇಡ. ಯಾಕೆ ನಾನು ಜನಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ. ಅಣ್ಣ ಹಾಲದು ಯಾವ ಊರು? ಬಾಯಲ್ಲಿ ಎಷ್ಟು ಹಾಲದು? ಹಾಲು ಅಷ್ಟೊಂದು ಯಾಕೆ ತಂದಿದ್ಯಾ? ಇಲ್ಲಪ್ಪ, ಎಷ್ಟು ಕೊಡ್ತಾರೆ ಅಷ್ಟು ತರಬಾರ್ದು. ಇನ್ನೂ ಸರಿ ಇಲ್ಲ. ಒಂದು ಅರ್ಧ ಲೀಟರ್ ಒಂದು ಇಡ್ತಾನೆ. ಈ ಮಿಕ್ಕಿದ ನೀವು ದಯವಿಟ್ಟು ಬಳಸ್ಕೊಳ್ಳಿ. ಈ ಥರ ಹಾಕಿದ್ರೆ ಮೊನ್ನೆ ಯಾರೋ ಒಬ್ಬ ಎಂಸಂಡು ಕೊಡಿಸ್ತೀನಿ ಅಂತ ಬಂದಿದ್ದ ಪುಣ್ಯಾತ್ಮ. ನನ್ನ ಮಗನಿಗೆ ಹುಷಾರಿಲ್ಲ. ನಾನು ಅವ್ನು ಹೇಳಿದೆ, ನಿನ್ನ ಮಗನ ಫಸ್ಟ್ ಹುಷಾರು ಮಾಡ್ಕೆ ಆಮೇಲೆ ಎಂಸಂಡು ಕೊಡಿಸೋಂತೆ ಅಂತ. ಅವನ ಯಾರು ಹಾಕಿ ದುಡ್ಡು ಕೇಳ್ತೇನೆ ಅಂತ ಇತ್ತಿದ್ದಾರೆ. ಅಣ್ಣ ನೀನು ಯಾವ ಊರಣ? ದಯವಿಟ್ಟು ಹಾಲು ತಾಂಬ, ನನಗೆ ಖುಷಿ ಆಗ್ತದೆ. ಕರೆಕ್ಟಲ್ರಪ್ಪ? ಅದೇ ಹಾಲು ಒಂದು ಜೀವನಕ್ಕಾಗುತ್ತೆ. ನೀನು ಅರ್ಧ ಲೀಟ್ರು 1 ಲೀಟ್ರು ನೀವು ಪ್ರೀತಿ ಇದ್ರೆ ಒಂದು ಲೀಟ್ರ್ ತಂಬಣ. ದಯವಿಟ್ಟು ಇಷ್ಟೊಂದು ಹಾಲು ತರಬೇಡ, ವ್ಯರ್ಥ ಆಗುತ್ತೆ. ಅಳಿಸ್ಬಿಟ್ರೆ ವೇಸ್ಟು. ನಾನು ಬೇರೆ ರಂಗೆ ಅಭಿಷೇಕ ಮಾಡಿ 25 ಲೀಟ್ರ್ ಒಯ್ಯಲ್ಲ. ಯಾರು ಬೈಕೆ ಬೇಡಿ. ನೀವು 1 ಲೀಟ್ರ್ ಹಾಲು ಕೊಟ್ಟರೆ 1 ಲೀಟ್ರ್ ಹಾಲು ಗ್ಯಾರಂಟಿ ಒಯ್ಯಲ್ಲ. ನನಗೊಂದು ಸ್ವಲ್ಪ ಒಯ್ದು ಮಿಕ್ಕಿದೆಲ್ಲ ಹಾಕಿರ್ತೀನಿ ಒಟ್ಟಿಗೆ. ನಾನು ಅದೇ ಕೆಲಸ ಮಾಡೋದು. ಯಾಕೆ ಪರವಾಗಿಲ್ಲ. ಕರೆಕ್ಟ್ ದೇವರಿಗೆ ಒಂದು ನೀವು ಚೊಂಬ ಹಾಲು ಕೊಟ್ಟರೆ ನಾನು ಒಂದು ಚೊಂಬಂತೂ ಹಾಲು ಒಯ್ಯಲ್ಲ. ನೀರು ಮಿಕ್ಸ್ ಮಾಡೋ ಗ್ಲಾಸ್ ಒಯ್ಯೋದು, ಮಿಕ್ಕಿದ ಗ್ಲಾಸ್ ನಾನು ಒಟ್ಟಿಗೆ ಹಾಕಿರ್ತೀನಿ. ಹೊಟ್ಟೆ ಪಾಡಲ್ವ ನಂದು. ಮೊಸರು ಮಜ್ಜಿಗೆ ಯಾವ್ದಾರು ಕೊಡ್ತೀನಿ ಮಕ್ಕಳಿಗೆ. ಅಣ್ಣ ಇನ್ನೊಂದ್ಸರಿ ಇದು ತರಬೇಡ ದಯವಿಟ್ಟು. ಹಣ್ಣು ಒಂದ್ಸರಿ ಕ್ಲಾಸ್ ಹಾಕೋಣ ಪುಣ್ಯಾತ್ಮಕ್ಕೆ. ದನಿನ ರೇಟು ಹುಲ್ಲಿನ ರೇಟು ಏನೋ ನಂಗೆ ಚೆನ್ನಾಗಿ ಗೊತ್ತು. ನಾನು ಸಾಕೊಂಡಿನಿ. ನಾನು ಬೆಕ್ಕುಗಳು, ನಾಯಿಗಳು, ಆವುಗಳು, ದನಗಳು, ಮಲ ಎಲ್ಲ ಸಾಕಿನಿ. ಮನಸ್ಸು ಸಾಕಿದ್ದೆ. ಬ್ಯಾಡ್ ಮೆಷನ್ ಮಾಡ್ತಾ ಬದ್ ಮಾಡ್ತಾರೆ ಅಂತ ಬಿಟ್ಟಾಕ್ಬಿಟ್ಟೆ. ತಮಗೊಂದು ಸೀರೆ ಕೊಡ್ಕೊನಿಗೆ ಆಲೋಚನೆ ಒಳಗಾಕೋ ಬರಲ್ಲ ಮಂಜ. ಹೊಳಿಕೊಡು ಆವುಗಳು. ಚಿಚ್ಚಿಯಲ್ಲಿ ಚಿಚ್ಚಿ ಬಾ. ಚಿಚ್ಚಿ ಬಂದು ಅರ್ಜೆಂಟ್ ಬೇಕು ಬಾಬ್ಗೆ. ನೋಡಿ ನಿಮ್ಮ ಕಾಲಾಗ 5-6 ಮಕ್ಳು ಇರ್ತಾರೆ. ಈಗ ಒಬ್ಬರು ಅರ್ಜೆಂಟ್ ಬೇಕು. ಅಮ್ಮನ ತಂಗಿನೇ ಬೇಕಾಗುತ್ತೆ. ಚಿಚ್ಚಿ
ಕೊಡ್ತಾರೆ ಕಡೆ ಬರ್ಬೇಕಮ್ಮ ಎಲೆ ಕೊಡೋದು ಎಲೆ ಕಡೆ ಕೊಡ್ತಾರೆ ಎಲೆ ಇಲ್ಲ ಮಕ್ಕಳೇ ಚಂದ ಕುತ್ಕೊಳ್ರಮ್ಮ ಹೋಗ್ರಮ್ಮ ನೀವು ಬಂದು ಇಟ್ಕೋಬೇಕಲ್ಲ ಬರಪ್ಪ ನೀವೇ ಕೊಡ ಅವ್ರು ಬಂದಲ್ಲ ನೀವೇ ಪೇಷಂಟ್ ಇದ್ದಾರೆ ನಮ್ಮ ಮಗು ಅಡುತ್ತೆ ಗಂಡ ಅಡುತ್ತೆ ಅಂತಾರೆ ಅವೇ ಮಾಡೋದು ಅವ್ರು ನಾಲ್ಕ ಬೈ ಕೊಡಿ ಕೇಳ್ಕೊಂಡ ಇದೇ ಮಾಡೋದು ಆಮೇಲೆ ಯಾವನ ಮೆಸೇಜ್ ಮಾಡ್ತಾನೆ ಅಲ್ಲಿ ತಾನು ಬೈತಾನೆ ನಮ್ಮನ್ನ ಅಂತ ಅಲ್ಲ ಅಪ್ಪ ಅಮ್ಮ ಇರೋದು ನಮ್ಮ ಪೇಷಂಟ್ರೆಲ್ಲ ಬಂದು ಹೇಳ್ತಾರೆ ಬರ್ರಿ ಲಾಸ್ಟ್ ಕ್ಯೂನಲ್ಲಿ ಏನ್ ಮಾಡೋದು ನಿಮ್ಮನ್ನ ಅಂತ ಕೇವಲ್ ಬನ್ನಿ ಅಮ್ಮ ಎಲ್ಲ ಅದೇ ಮಾಡಿ ಹೆಂಗೆ ಅಂತ ಮಗ ಎಲ್ಲಿದ್ದಾನೆ ಮಕ್ಕಳೆಲ್ಲಿದ್ದಾರೆ ಮಕ್ಕಳು ಏನ್ ಮಾಡ್ತಾವ್ರೆ ಯಾರು ನೀನೇನಾ ಇದ ಹುಟ್ಟಿ ಮತ್ತೆ ಗುದ್ದಾಡ್ರಿ ಆ ತೋರ್ಸ ಗುದ್ದಾಡ್ರಿ ಗುದ್ದಾಡ್ರಿ ಹೊಡೆದಾಡ್ರಿ ಯಾರು ಈ ಥರ ಕರೆದು ಪೇಷಂಟ್ನ ಕೊಡಲ್ಲ ನಾವು ಪೇಷಂಟ್ ಕರೆದು ಕೊಟ್ಟೆ ಟೇಷನ್ಗೆ ಹೋಗಿ ನೀವು ಗುದ್ದಾಡಿ ಅರ್ಧ ನೀವು ನಮಗೆ ಬೇಜಾರು ಮಾಡೋಗ್ತೀರಾ ನೀವು ಯಾಕಂದ್ರೆ ನೋಡಿ ವಜ್ಜು ಬಂದ್ರೆ ಸರ್ ಕೀ ಮಾಡ್ಬಿಟ್ಟು ಲ್ಯಾಂಡಿಕೇಟ್ ಪೇಷಂಟಿಗೆ ಕರ್ದು ಕೊಟ್ಟರು ಬರ್ತಾರೆ ನಮ್ಮ ಮಗ ಬರಲ್ಲ ಕೊಡಿ ಇಂಥ ಮಗಳೆಲ್ಲ ಎಲ್ಲ ಬಿಡಿ ಮಾಡ್ತಿಲ್ಲ ಇಲ್ಲಿ ನೀನು ಎಲ್ಲೂ ನಮಸ್ಕಾರ ಮಾಡ್ಕೋಬೇಡ ಯಾರಿಗೂ ಇನ್ನು ವಯಸ್ಸು ಯಾರಿರಲ್ಲ ಈಗ ಆರೋಗ್ಯಗೆ ಈಗೆಲ್ಲ ಕ್ಯಾನ್ಸರ್ ಶುಗರು ಕೊಡ ಅಣ್ಣ ಮಾತ್ರ ಕೊಡು ಬ್ಲಡ್ ಕೊಡ ಮಗನೇ ಆಯ್ತು ಕೆಳಗಿನ ಕೊಡ ಮಗ ಎಲ್ಲ ಫುಲ್ಲ ಕೊಡ್ಬೇಕು ಹಣ್ಣು ಕೊಡು ಅಲ್ಲಿ ಪತ್ತು ಮಾಡ್ಬೇಕು ಕೆಳಗೆ ಬರಲ್ಲ ಕೊಡಲಿ ಮಕ್ಕಳು ಈ ಕಡೆ ಕೊಡ ನೀನು ಮಕ್ಕಳಿರೋ ಬನ್ನಿ ಮಕ್ಕಳಿರೋರು ಅದೇ ಮಾಡೋದು ನೀವು ಎಲ್ಲ ಕ್ಯೂನಲ್ಲಿ ಬಂದು ಇಸ್ಕೊಳ್ರಿ ಕೊಟ್ಟಾರ ಇನ್ನೊಂದು ಒಳಗೆ ಅವ್ನು ಬೇಡ ಹೋಗ್ರಿ ನೀವು ಸುಮ್ಮನೆ ಕೊಡೋದ್ರಿ ಪರ್ಸೆಂಟದವ್ರಿಗೆ ಕೊಡ್ತಾರೆ ನೀವು 50 ಮಂದಿ ಪಕ್ಕದ ಏನು ಟೈಮ್ಕಿಲ್ಲ ಯಾರಿಗೆ ಕೆಲಸ ಮಾಡೋದು ಗೊತ್ತವ್ರು ಇಲ್ಲಿ ಗಂಡನ ನೋಡ್ರಿ ಒಂದೊಂದು ಕಲ್ಲು ಕತೆ ಹೇಳುತ್ತೆ ಯೂಟ್ಯೂಬಲ್ಲಿ ಹಾಕ್ತಾರಲ್ಲ ಕಲ್ಲು ಕತೆ ಹೇಳುತ್ತೆ ಈ ಕಲ್ಲು ಕತೆ ಹೇಳುತ್ತೆ ಆ ಕಲ್ಲು ಒಳ್ಳೆ ಕತೆ ಹೇಳುತ್ತೆ ಆ ಕಲ್ಲು ಕೇರಳ ಮಹಾರಾಜರು ಕಲ್ಗಳು ಕತೆ ಹೇಳ್ತವೆ ನೀವು ಕತೆ ಹೇಳೋದು ಅಷ್ಟೇ ಹೋಗ್ರಿ 50 ಜನ ಒಬ್ಬರು ಹೋಗ್ರಿ ಒಬ್ರು ಊಟ ಕೊಡ್ತಾರೆ ನೀವು ಅಂಟಿ ಹೋದ ನೀವು ನೋಡಿ ಯಾರಿಗೂ ಕತೆ ಇರ್ತಿಲ್ಲ ಇಲ್ಲಿ ಗಂಟನ್ನ ಮುಂಚೆಟಿ ಕ್ಯಾನ್ಸರ್ ವಿಷಯ ಬಂದನೆಲ್ಲ ಅಪ್ಪ ಅಂತ ಎರಡು ತಿಂಗಳು ಸತತ ಕೆಲಸ ಮಾಡಿ ಅಮ್ಮಗೆ ಗಂಟೆ ಕಲ್ಲು ಕತೆ ಹೇಳ್ತಾರೆ ಕಲ್ಲುಗಳ ಕತೆ ಹೇಳ್ತಾರೆ ಕಲ್ಲಲ್ಲಿ ಯಾರು ಹುಷಾರಿದ್ದಾರೆ ಅಂತ ಈ ಕಲ್ ಕತೆ ಹೇಳುತ್ತೆ ಅದ್ಭುತ ಆ ಕಲ್ ಕತೆ ಹೇಳುತ್ತೆ ಅಲ್ಲೇ ಪ್ರತಿ ಹುಷಾರಾಗೋದು ಫಸ್ಟ್ ಮಾಡ್ತಾ ಇದ್ದಾರೆ ಮಗ ಶಿವಣ್ಣ ಅಂತ ಅವನೇ ನಿಮ್ಮ ಜಗತ್ತಿಗೆಲ್ಲ ಬರಂಗ್ ಮಾಡ ಅದೇ ಕಲ್ ಜಾಗ ಈ ಕಲ್ಲುಗಳು ಕತೆ ಹೇಳ್ತವೆ ಕೇರಳ ಮಹಾರಾಜರು ಕೂತಿದ್ರು ಎಲ್ಲಿ ಪೇಷಂಟ್ ಊಟ ಕೊಡೋಕೆ ನಾವು ಬರ್ಬೇಕು
ಬಂದೆ ಹಂಗೆ